ಇವತ್ತು ಒಂದು ಹೊಸ ಟ್ರೆಂಡ್ ಶುರುವಾಗಿದ್ದು. ಹೊಸ ಟ್ರೆಂಡು ಏನು ಗೊತ್ತಾ? ನಂಬಿಸಿ 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 ಮೋಸ ಮಾಡೋದು. ಪೂರ್ಣ ನಿಮ್ಮನ್ನು ತಮ್ಮ ನಂಬಿಕೆಯ ಪಾಶಗಳು ತಗೊಂತಾರೆ. ಇವನ್ ನಂಬಿಕೆಗೆ ಅರ್ಹ ಅದಾನ, ನಂಬಲರ ವ್ಯಕ್ತಿ ಅದಾನ ಅಂತ ಬಿಂಬಿಸ್ತಾರ ತಮ್ಮ ಆ್ಯಕ್ಷನ್ಗಳ ಮೂಲಕ. ನಿಮ್ಮ ಸಹವಾಸವಾಗ ನಿಮ್ಮನ್ನು ನಂಬಿಸ್ತಾರ. ಹೌದಾ? ಎಲ್ಲದಕ್ಕೂ ನಂಬಿಸ್ತಾರ. ಜಗತ್ತಿನೊಳಗೆ ಅದೇ ನಡೆದದು. ಒಬ್ಬರು ಹಾಲು ಕೊಡೋರಿದ್ದರು. ನಮ್ಮ ಮನ್ಯಾಗ ಅಂತ ಆಗ್ತಾಯಿದ್ದಾರೆ, ಇಂಥ ಆಗ್ತಾಯಿದ್ದಾರೆ, ವಂಡರ್ಫುಲ್ ಅದರಿ, ಹಂಗದರಿ ಹೇಳ್ತಿದ್ರು. ಹಾಲು ತಂದು ಕೊಟ್ಟರು. ಮೊದಲು ಗಟ್ಟಿರೋಣ ಖುಷಿ ಇತ್ತು. ತೋಳ್ತಾ ಬಂದೀವಿ. ನೀರು ಹಾಲು ಕೊಡಕತ್ತಿದ್ರು. ನೀರು ಹಾಲು ಕೊಡಕತ್ತಿದ. ಯಾಕೋ ನೀರು ಹಾಲು ಕೊಡಕತ್ತಿ? ಅದು ಗೀರ್ ಆಕಳ ತಂದೀವ್ರಿ ಅಂತಂದ್ರು. ನಾವು ಇತ್ತೀಚೆಗೆ ಯಾವಾಗ ನಿಮ್ಮ ಈಗ ನಾವು ಒಂದು ವಾರ ಹತ್ರ ನಿಮ್ಗೆ ಗೊತ್ತದೇನು ರೀ ನಮಗೆ ಒಳ್ಳೆ ಗೀರ್ ಆಕಳ ತಂದೀವ್ರಿ. ಮತ್ತು ಗೀರ್ ಆಕಳ ಮತ್ತು ನೀರು ಹಾಲು ಗೀರ್ ಆಕಳದ್ದು ನೀರೇ ಇರ್ತವೆ ರೀ. ಮತ್ತು ಹೇಳ್ತೀನಿ ನೋಡ್ರಿ, ನೀರು ಇದ್ರೂ ಇರಲಿಕ್ಕ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ ರೀ ಗೀರು ಹಾಕೋದಾಗ, ಹಾಲಿನೊಳಗೆ ಅಂತ ನಾವು ನಂಬಿದ್ವಿ. ತೊಗೊಳ್ತಾ ಹೋದಿದ್ವಿ. ನಮಗೇನು ವ್ಯತ್ಯಾಸ ಅನಿಸ್ಲಿಲ್ಲ. ಅವ್ನು ಹೆಂಗೆ ಕೊಡ್ತಿದ್ದ ಹಂಗೆ ತೊಗೊಂಡಿದ್ವಿ. ಮೊದಲು ಹೆಂಗಿದ್ದು ಹಂಗೆ ಇದ್ದು. ಆದ್ರೆ ಮೊದಲಿನ ಹಾಲು ಗಟ್ಟಿದ್ದು, ಈಗಿನ ಹಾಲು ಹಾಳಾಗಿದ್ದು. ಮುಂದೆ ಮತ್ತೊಬ್ಬರ ಮನೆಗೆ ಹೋದಾಗ ಗೀರು ಹಾಕಲ ಸಾಕಿದ್ರು. ಅವ್ರ ಹಾಲು ಕುಡಿದು ಇಷ್ಟು ರುಚಿ, ಇಷ್ಟು ಗಟ್ಟಿದ್ದು. ಮತ್ತು ಗೀರು ಹಾಕೋದು ಹಾಲು ನೀರಿರ್ತಾವಂತಲ್ಲ ಅಂತಂತ. ಎಲ್ಲಿ ನೀರು ಫಸ್ಟ್ ಕ್ಲಾಸ್ ಗಟ್ಟಿರ್ತಾವೆ. 6-8 ಲೀಟ್ರ್ ಹಾಲು ಕೊಡ್ತಾವೆ ಒಂದು ಸಲಕ್ಕೆ, ಬೆಸ್ಟ್ ಇರ್ತಾವೆ. ಅದು ನನ್ನ ಮನಸ್ಸಿನ ಕುಂತು ಬಂದು ಇವನಿಗೆ ಕೇಳಿದೆ, ನಮ್ಮ ಹಾಲು ಕೊಡೋ ಅಂತ. ಮತ್ತು ಗೀರು ಹಾಕಿದ ನೀರಿರ್ತಾವಂತ ಹೇಳಿದ್ದೀನಿ ನೀನು. ಮತ್ತು ಅವಲ್ಲಿ ನಾವು ತನಕ ಹೋದಾಗ ಕುಡಿದ್ಮೇಲೆ ಎಷ್ಟು ಗಟ್ಟಿದ್ದಿಲ್ಲ ಅಂತ ನಾ ಕೇಳಿದೆ. ಹೌದಾ? ಅದಕ್ಕೊಂದು ಉತ್ತರ ತಯಾರಿತ್ತು. ಅದ್ರಾಗ 4 ಜಾತಿ ಇದ್ದವ್ರು ಗೀರದಾಗ. ಅದು ನಾವು ಕನ್ಫ್ಯೂಷನ್ ಆಯ್ತು ನನಗೆ. ಅನ್ಲೇಬೇಕಲ್ಲ, ನನಗೆ ಗೊತ್ತಿರದೆ ಇರೋ ವಿಷಯವನ್ನು ಆತ ಹೇಳಿದ. 4 ತಳಿ ಅದ ಒಂದು ನನಗೆ ಗೊತ್ತಿರಲಿಲ್ಲ. ಆತನ ನಾನು ಕೇಳಿರಲೇ ಇಲ್ಲ. ಇದ್ರೂ ಇರ್ಬೋದು ನಾ ಸುಮ್ಕಾಡಿದ್ವಿ. ಹಂಗೆ ಪ್ರತಿಯೊಂದಕ್ಕೂ ನಮ್ಮನ್ನು ನಂಬಿಸಿ ಯಾಮಾರಿಸ್ತಾರೆ. ಹೌದಾ? ಒಂದು ಔಷಧದ ಇದರೊಳಗಾಗ್ಬೋದು. ಎಷ್ಟು ಚಂದ ನಂಬಿಸ್ತಾರಪ್ಪ ಅಂದರೆ, ದಿನನಿತ್ಯದ ವಸ್ತುಗಳನ್ನು ನೀವು ಒಂದು ಕಿರಾಣಿ ಅಂಗಡಿ ಒಳಗೆ ಸ್ಟೇಷನರಿ ಮಾಡಿ ತೊಗೊಂಬರ್ತೀರಿ ಅಂತ ತಿಳ್ಕೊಡಿ. ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬರ್ತದೆ. ಆ ಮಲ್ಟಿನ್ಯಾಷನಲ್ ಕಂಪ್ನಿಯವರು ನೇರವಾಗಿ ಮಾರ್ಕೆಟಿಂಗ್ ಮಾಡೋದಿಲ್ಲ. ಏಜೆಂಟನ್ನ ಹಿಡಿತಾರೆ ಅವರು, ರಿಪ್ರೆಸೆಂಟೇಟಿವ್ನ ಹಿಡಿತಾರೆ. ಹೌದಾ? ಹಿಡಿದು 40% ಕಮಿಷನ್ ಕೊಡ್ತಾರೆ. 40 ಕಮಿಷನ್ ಕೊಡೋ ಬದಲಿ ಮತ್ತು ಹೆಚ್ಚು ಬಿಸ್ನೆಸ್ ಮಾಡಿದ್ರೆ, ಇಂತಿಷ್ಟು ಮಂದಿನ ಮಾಡಿದ್ರೆ, ಅಂತಿಷ್ಟು ಬಿಸ್ನೆಸ್ ಕೊಟ್ರೆ ಮತ್ತು 10%. 1,000 ಅದು ಮತ್ತು ಎಷ್ಟು ಇರ್ತದಪ್ಪ ಬೆಲೆ? $100 ಸಾಮಾನದನ್ನು $2,000 ಇಟ್ಟಿರ್ತಾರೆ ಅವರು. ಯಾಕಂದ್ರೆ $1,000 ಏಜೆಂಟ್ರಿಗೆ ಕೊಡಬೇಕಲ್ಲ. ಸೊ ಈ $1,000 ನಮ್ಮನ್ನು ನಂಬಿಸ್ತಾ ಹೋಗ್ತಾರೆ. ಇದರೊಳಗೆ ಅದು ಅದರಿ, ಇದರೊಳಗೆ ಇದು ಅದರಿ, ಆ್ಯಂಟಿ ಆಕ್ಸಿಡೆಂಟ್ ಅದರಿ, ಕ್ಯಾನ್ಸರ್ ಕಮ್ಮಿ ಮಾಡುತ್ತೀರಿ, ಇದು ಡಯಾಬಿಟಿಸ್ ಕಮ್ಮಿ ಮಾಡ್ತೀರಿ, BP ಇಲ್ಲವೇ ಇಲ್ಲ ಆಗತ್ತಿರೋದು. ಒಳಗಡೆ ಹೋಗಿ ಸಣ್ಣಗೆ ಈ ಪೈಪ್ನ್ಯಾಗ ಕುಂತಿರ್ತದಲ್ಲ, ಕ್ಲೀನ್ ಮಾಡ್ತದಲ್ರಿ, ಹಂಗೆ ಪೈಪ್ ನಾವು ರಕ್ತನೊಳಗಡೆ ಎಲ್ಲ ಕ್ಲೀನ್ ಮಾಡ್ತತ್ರಿ. ನಂಬಿಸ್ತಾರೆ. ಹಿಂಗೆ ನಂಬಿಸ್ತಾರ. ನಾವು ನಂಬ್ತೀವಿ. ಮೊದಲ ನಂಬಿಕೆ ಇರಲಿಲ್ಲ, ಏನಿರಲಿಲ್ಲ, ಪ್ಲೇನ್ ಇತ್ತು ಮೈಂಡು. ಹೌದಾ? ಅವತ್ತಿನಾಗ ಶೇಂಗಾದಿನ ತಿಂತಿದ್ದೀವಿ. ಎಂಥ ಅದ್ಭುತ ಶೇಂಗಾದಿನ ರೀ. ಇಡೀ ಜಗತ್ತನ್ನು ಹಾಳು ಮಾಡ್ತಕ್ಕಂಥ ಮೂರ್ಖ ಶಿರೋಮಣಿಗಳು ಬಂದರು. ಶೇಂಗಾದಿನೊಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅದ, ಅದಕ್ಕೆ ನಿಮಗೆ ಹಾರ್ಟ್ ಬ್ಲಾಕ್ ಆಗ್ತಾವಂತ ಎಬ್ಬಿಸಿಬಿಟ್ರು. ಜಗತ್ತಿನಾದ್ಯಂತ ಒಂದು ಸುಳ್ಳನ್ನು ಹೇಳಿ ಅದನ್ನು ನಂಬಿಸಿದ್ರೆ ನಮಗೆ. ಶೇಂಗಾದ ಎಣ್ಣೆ ತಿಂದ್ರಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಹಾಕುವ. ಅದಕ್ಕೇನು ತಿನ್ನಬೇಕು? ಸೂರ್ಯಪಾನ ಎಣ್ಣೆ, ಸಫೋಲಾ, ಸನ್ಪ್ಯೂರ್ ಇಂಥವು ಹೇಳ್ತಾ ಹೋದರು. ಯಾರನ್ನೋ ನಟನ ಹಿಡಿದ್ರು, ಅವ್ರಿಗೆ 2 ಕೋಟಿ ಕೊಟ್ಟರು.
ಸುರುವಿದ್ರು ಆತ ನಟನು ಹೇಳಿದ ನಾವು ದಿನಾಲ ಅದನ್ನ ತಿಂತೀನಿ ಅಂತಂದ. ನಂಬಿದ್ರು ಜನ. ಒಂದು ನಮಗೆ ಗೊತ್ತೇ ಆಗಲಿಲ್ಲ. ಇಡೀ ಭಾರತ ದೇಶದ ತುಂಬ ಸೂರ್ಯಪಾನ ಹುಟ್ಟು ಹಾಕೋರೇ ದಿಕ್ಕಿಲ್ಲ. ಸೂರ್ಯಪಾನ ಬೆಳೆ ಯಾರು ರೈತರು ಬೆಳೆಯೋದೇ ಇಲ್ಲ ಇಡೀ ದೇಶಕ್ಕೆ ಆಗುವಷ್ಟು. ಮತ್ತು ಇಡೀ ದೇಶಕ್ಕೆ ಆಗುವಷ್ಟು ಎಣ್ಣೆ ಸೂರ್ಯಪಾನ ಇಲ್ಲಿ ಎಲ್ಲಿಂದ ಬರ್ತದೆ? ಒಂದು ಸಣ್ಣ ಸುಳ್ಳು ಸಹಿತ ನಮಗೆ ಅರ್ಥ ಮಾಡಿಕೊಳ್ಳೋದಾಗಲಿಲ್ಲ. ನಂಬಿದೆವು. ಅವರು ಜಾಹೀರಾತುಗಳ ಮೂಲಕ ನಂಬಿಸಿದ್ರು, ನಾವು ನಂಬಿದ್ದೀವಿ. ಈಗೇನು ನಿಂತ ಅದು ಯಾವಾಗ ನಾವು ಹಿಂಗಾದೇನೆ ತಿನ್ನೋದು ಬಿಟ್ಟಿವಿ ಅವಾಗ ಹಾರ್ಟ್ ಅಟ್ಯಾಕ್ ಶುರು ಆಗೋದು ಆ್ಯಕ್ಚುಲಿ ಹೇಳ್ಬೇಕಂತ. ಈಗ ಅವರು ತಿಂದು 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 ತೇಗಿ ಸಾಕು ಅನಿಸೊಟ್ಟು ಬಿಟ್ಟಿದ್ದಕ್ಕೆ ತಿಂದು ತೆಗ್ಯಾರ. ಈಗ ಗಾಣದ ಎಣ್ಣೆ ಮಾಡ್ರಿ ಅಂತ ಬರ್ತಾರೆ. ಗಾಣದ ಎಣ್ಣೆ ತಿನ್ನಕ್ಕೆ ಶುರು ಮಾಡ್ರಿ ಅಂತಿಕೊಂಡು ಮೊದಲು ಗಾಣದ ಎಣ್ಣೆನ ಉಂತಿದ್ವು ಪುಣ್ಯಾತ್ಪರ. ಹೀಗೆ ಮಾಡಿಬಿಟ್ರೆ ನಮ್ಮ ಅವಸ್ಥೆಯನ್ನು ನಂಬಿಸಿದ್ರು ನಮ್ಗೆ ಅದರ ಕೊಲೆಸ್ಟ್ರಾಲ್ ಆಯ್ತು ಅಂತಿಕೊಂಡು. ಈಗ ಸನ್ಪ್ಯೂರ್ ಆಯಿಲ್ ತಿಂದ್ರೆ ಇದಾಗತ್ತಂತ. ಉಲ್ಟಾ ಒಂದೇ ಬ್ರ್ಯಾಂಡ್ಗಳೆಲ್ಲ. ಒಬ್ಬರು ಮನೆಗೆ ಹೋಗಿದ್ವಿ ನಾವು. ಅವ್ರು ತಮ್ಮ ಫ್ಯಾಕ್ಟ್ರಿ ಕರ್ಕೊಂಡು ಹೋದರು. ಸೋಪ್ ಫ್ಯಾಕ್ಟ್ರಿ. ಸೋಪ್ ಇನ್ಗ್ರೀಡಿಯೆಂಟ್ ಸೇಮ್, ಇದು ಸೇಮ್, ಕಲರ್ ಅಷ್ಟೇ ಬೇರೆ, ಬ್ರ್ಯಾಂಡ್ ಬೇರೆ ಮಾಡ್ತಾರೆ. ಅದರಾಗ ಒಂದಕ್ಕೆ ಲಕ್ಸ್ ಅಂತ ಇಡ್ತಾರೆ, ಮತ್ತೊಂದು ಮತ್ತೆ ಹಿಂಗೆ ಸುಮ್ಮನೆ ಏನೇನೋ ಹೊಸ ಹೆಸರು ಇರೋದು ಒಳಗೆ. ಯಾಕೆ ಹಿಂಗೆ ಹೊಸ ಹೆಸರು ಅಂದರೆ ಒಂದು ಫೇಲ್ ಆಗೋದು ಗ್ಯಾರಂಟಿ ನಮ್ಗೆ ಗೊತ್ತದ. ಮಂದಿ ಬಿಡ್ತಾರೆ, ಅದಕ್ಕೆ ಹೊಸದು ಖರೀದಿ ಮಾಡಕ್ಕೆ ಮಾಡ್ತಾರೆ. ಹೊಸದು ಖರೀದಿ ಮಾಡಿದ್ದು ಬೇಡ ಅಂತ ಅನ್ನೋದ್ರಿಗೆ ಮತ್ತೊಂದನ್ನು ಬಿಟ್ಟಿರ್ತೀವಿ ನಾವು. ಅದ್ರಾಗ ಮೋಸ ಐತೆ. ಸೊ ಬರೀ ಮೋಸ. ಜಗತ್ತಿನ ತುಂಬ ಇರೋದು ಮೋಸ. ಅದು ಎಂಥದ್ದು? ನಂಬಿಸಿ ಮೋಸ ಮಾಡೋದು. ಇದು ಅನೂಚಾನವಾಗಿ ನಡೆದು ಬಂದದ. ನಾವು ನಂಬ್ತೀವಿ. ಡಾಕ್ಟ್ರು ಮೋಸ ಮಾಡ್ತಾರೆ, ಶಿಕ್ಷಕರು ಮೋಸ ಮಾಡ್ತಾರೆ, ಯೋಗ ಕಲಿಸೋರು ಮೋಸ ಮಾಡ್ತಾರೆ, ರೇಖೆ ಮಾಡಿಸೋರು ಮೋಸ ಮಾಡ್ತಾರೆ, ಗುಳಿಗೆ ಕೊಡೋರು ಮೋಸ ಮಾಡ್ತಾರೆ, ಫಾರ್ಮಸಿಸ್ಟು ಮೋಸ. ಅಲ್ಲಿ ಮೇರೆ ಬೀರೋ ಸ್ವಾರ್ಥದ ನನಗೆ ರೊಕ್ಕ ಬರಬೇಕು. ಅದು ಹೆಂಗಾರ ಆಗಲಿ, ಮೋಸ ಗೀಸ ತಲೆ ಕೆಡಿಸೋಂಗಿಲ್ಲ. ನನಗೆ ರೊಕ್ಕ ಬೇಕು. ಸೀದಾ ಸಾದಾ ಮಾಡಿದ್ರೆ 10 ಪೈಸೆ ಹುಟ್ಟೋದಿಲ್ಲ. ಸೀದಾ ಸಾದಾ ಇದ್ರೆ, ಸತ್ಯತೆ ಇದ್ರೆ 10 ಪೈಸೆ ಹುಟ್ಟೋದಿಲ್ಲ. ಮೋಸ ಮಾಡಿದಾಗ 10 ಪೈಸದ ಬದಲಿ 10,000 ಕೋಟಿ ಗಳಿಸ್ತೀರ ಅಂದಾಗ ನಾಯಕ ಗಳಿಸಬಾರ್ದು. ಹೀಗಾಗಿ ಮೋಸ ಮಾಡೋರು ಎಷ್ಟು ಮಂದಿ ಅದಾರ, ಮೋಸ ಹೋಗೋರು 1000 ಪಟ್ಟು ಮಂದಿ ಅದಾರ. ಅದು ಮೋಸ ಮಾಡುವುದು ಒಂದು ಕಲೆರಿ. ಜನರನ್ನ ಹೆಂಗೆ ಬಲೆ ಹಾಕಬೇಕು, ಜನರನ್ನ ಹೆಂಗೆ ಬಕರ ಮಾಡಬೇಕು ಅನ್ನೋದು ಕಲೆ ಅದ. ಇದಕ್ಕೆ ಕೋರ್ಸ್ ಅದ, ನಿಮ್ಗೆ ಗೊತ್ತಿಲ್ಲ. ಒಂದೇ ಕ್ರೂಡ್ ಆಯಿಲ್, ಪೆಟ್ರೋಲ್ ಡೀಸೆಲ್ ತೆಗೆದ ಮೇಲೆ ಉಳಿತಕ್ಕಂಥ ಒಂದು ಹೊಲಸು, ಒಂದು ವೇಸ್ಟ್ ಮಟೀರಿಯಲ್ ಕ್ರೂಡ್ ಆಯಿಲ್ ಅಂತಾರೆ. ಅದನ್ನು ಸ್ವಲ್ಪ ಶುದ್ಧೀಕರಣ ಮಾಡ್ತಾರೆ. ಅದಕ್ಕೆ ವಾಸನೆ ಇಲ್ಲ, ಏನಿಲ್ಲ. ಒಂದು ಜಿಡ್ಡಿನಂಥ ಪದಾರ್ಥ ಅದು ಸ್ವಲ್ಪ ಕ್ರೂಡಿಫೈ ಮಾಡಿ ಅದಕ್ಕೆ ಒಂದಿಷ್ಟು ಎಸೆನ್ಸ್ ತಯಾರು ಮಾಡ್ತಾರೆ. ಅದೇ ಕ್ರೂಡ್ ಆಯಿಲ್ಗೆ ಕುಸುಬಿ ಎಣ್ಣೆ ಹಾಕಿದ್ರೆ, ಕುಸುಬಿ ಎಣ್ಣೆ ಎಸೆನ್ಸ್ ಹಾಕಿದ್ರೆ ಫಸ್ಟ್ ಕ್ಲಾಸ್ ಕುಸುಬಿ ಎಣ್ಣೆ ಆಗುತ್ತೆ. ಅದೇ ವಾಸನೆ. ಶೇಂಗಾದ ಎಣ್ಣೆದು ಎಸೆನ್ಸ್ ಹಾಕಿದ್ರೆ ಶೇಂಗಾದ ಎಣ್ಣೆ ಆಗ್ತದೆ. ನಡೆದ್ರಿ ಅತಿ ನಾ ಹೇಳೋದು ಸತ್ಯ. ಅದು ಹಂಗೆ ನಡೆದೈತಿ. ನಾವು ಒಪ್ತೀವಿ, ನಂಬ್ತೀವಿ, ತಿಂತೀವಿ. ಇನ್ನೂ ಸತ್ತಿಲ್ಲಲ್ಲ, ಜೀವಂತ ಇದೀವಲ್ಲ, ಅದೇ ನಮ್ಮ ಭಾಗ್ಯ. ಆ್ಯಕ್ಚುಲಿ ಜಗತ್ತಿನ ತುಂಬ ಮೋಸ ನಡೆದತ್ತ. ಆದರೆ ನಾವು ಮೋಸ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದು ಮೋಸ ಅಂತ ತಿಳ್ಕೊಳ್ಳೋ ಅಷ್ಟು ತಾದಾತ್ಮ್ಯತೆ ನಮ್ಮಲ್ಲಿಲ್ಲ, ಟೈಮು ನಮಗಿಲ್ಲ. ಒಂದು ಕ್ಯಾಂಟೀನ್ಗೆ ಹೋಗ್ರಿ, ಒಂದು ಬ್ರೇಕ್ಫಾಸ್ಟ್ ಹಾಲಿಗೆ ಹೋಗ್ರಿ, ಏನು ಬೇಕಾದ್ರೆ ಅಡ್ಡಾಡ್ರಿ. ಒಂದು ಕಿರಾಣಿ ಅಂಗಡಿ ಹೋಗ್ರಿ, ಎಲ್ಲ ಕಡೆ ಮೋಸದ, ಎಲ್ಲ ಕಡೆ ಡುಪ್ಲಿಕೇಟ್. ಆರ್ಟಿಫಿಷಿಯಲ್. ಹೌದಾ? ಐಸ್ ಕ್ರೀಮ್ ಆರ್ಟಿಫಿಷಿಯಲ್ ಅದ, ಬೆಣ್ಣೆ ಆರ್ಟಿಫಿಷಿಯಲ್ ಅದ, ಎಣ್ಣೆ ಆರ್ಟಿಫಿಷಿಯಲ್ ಅದ, ಕುಂಕುಮ ಆರ್ಟಿಫಿಷಿಯಲ್ ಅದ, ಅರಿಶಿನ ಆರ್ಟಿಫಿಷಿಯಲ್ ಅದ. ಅದೇ ಥರ ಮನುಷ್ಯನ ಮನಸ್ಸು ಕೂಡ ಕಲುಷಿತ ಅದು. ಸೊ ಎಲ್ಲರ ಮನಸ್ಸು ಕಲುಷಿತ ಆದಾಗ ಮತ್ತು ಆಹಾರ ಕಲುಷಿತ ಆಗದೇ ಇರಲಿಕ್ಕೆ ಹೆಂಗೆ ಸಾಧ್ಯದ? ಇಂಥ ಕಲುಷಿತವನ್ನು ತಿಂದು ನಾವು ಶುದ್ಧ ಮನಸ್ಸಿನಿಂದ ಇದೆ ಅಂದ್ರೆ ಹೆಂಗೆ ಸಾಧ್ಯದ? ಯಾಕಂದ್ರೆ ನಾವೇನು ತಿಂತೀವೋ ನಮ್ಮ ಮನಸ್ಸು ಅದೇ ಇರ್ತದೆ. ಹೇಳಿಲ್ಲ, ಆಹಾರ ಶುದ್ಧವು ಸತ್ವ ಶುದ್ಧವು.
ನಾವು ತಿಂತಕ್ಕಂಥ ಆಹಾರ ಶುದ್ಧ ಇದ್ರೆ ಲಾಸ್ಟ್ಲಿ ಏನು ತಯಾರಾಗ್ತದೆ ಅದು ಅದು ಕೊನೆಯ ಹಂತ. ಅದಕ್ಕೆ ಗ್ಲುಕೋಸ್ ಅಂತೀವೋ ಏನಂತೀವೋ ಅದು. ಆಹಾರ ಶುದ್ಧವು ಸತ್ವಶುದ್ಧವು ಚಿತ್ತಶುದ್ಧವು ಸಂಕಲ್ಪ ಶುದ್ಧವು. ಹೌದಾ? ಇದಕ್ಕೆ ಹೇಗಲ್ಲ ಅದು ಸರಿ ಇರಲಾರ್ದಕ್ಕೆ ನಮ್ಮ ಸಂಕಲ್ಪಗಳು ಸಹಿತ ಅಲಗಾಡಿ ಹೋಗ್ಬಿಟ್ಟವ. ಸಂಕಲ್ಪನೂ ಶುದ್ಧ ಇಲ್ಲ. ಪ್ರತಿಯೊಬ್ಬರ ವಿಚಾರ ಕೂಡ ಉಗ್ರದವ, ವ್ಯಗ್ರದವ. ಹೌದಾ? ಮತ್ತು ಇಡೀ ಜಗತ್ತನ್ನು ಮೋಸ ಮಾಡಬೇಕು ಅನ್ನೋ ಭಾವನೆಗಳಂತೂ ಕೂಡ ಬಂದಾಗ ಮತ್ತು ಯಾರು ಸುಧಾರಿಸ್ತದೆ? ಬೆಕ್ಕಿನ ಕೊರಳಿಗೆ ಗಂಟೆಯನ್ನು ಕಟ್ಟೂರಾರುತ್ತೆ. ಬಟ್ ನಾ ಏನು ಮೆಸೇಜ್ ಕೊಡಕತ್ತೀನಿ ಅಂದ್ರೆ ಪ್ರತಿ ಕ್ಷಣಕ್ಕೂ ಎಚ್ಚರ ಇರಬೇಕು. ಪ್ರತಿ ಕ್ಷಣಕ್ಕೂ ಎಚ್ಚರ ಇರಬೇಕು. ಅದಕ್ಕಾಗಿ ವಿವೇಕಾನಂದರು ಹೇಳಿದ್ದು ಉತ್ತಿಷ್ಠ ಜಾಗೃತ ಅಂತ ಕೊಟ್ಟು. ಉತ್ತಿಷ್ಠ ಜಾಗೃತ ಸುಮ್ಮನೆ ಹೇಳಿಲ್ಲ, ಎದ್ದೇಳಿ ಅಂತ. ಈಗ ತೊಡಗಿದ್ದೀರಿ, ಇನ್ನು ಎದ್ದೇಳಬೇಕು. ಎದ್ದಾಗ ಕೂಡ ಹೆಂಗಿರ್ತೀರಪ್ಪ, ಹಾಸಿಗೆ ಕುಂತಿರ್ತೀರಿ. ಹಂಗೆ ನಾವು ಎಚ್ಚರದೀವಿ ಅಂತ ತಿಳ್ಕೊಂಡಿರ್ತೀವಿ, ಜಾಣರದೀವಿ ಅಂತ ಜಾಣರಲ್ಲ ರೀ, ನಾವು ಮೂರ್ಖರದೀವಿ ನಾವು. ಅದ ಕಾರಣ ಎಷ್ಟು ಹೇಳಬೇಕು. ನಮ್ಮಂಥವ್ರು 1000 ಮಂದಿ ಸಾಕಷ್ಟು ಹೇಳ್ಯಾರ, ಆದರೆ ನಾವು ಯಾರೂ ಎಚ್ಚರಾಗಿಲ್ಲ. ಯಾರು ನಾ ಎಚ್ಚರಾಗಿನ ತಿಳ್ಕೊಂಡ್ರೆ ಅದು ಭ್ರಮಾದಗದಾರ ಅಷ್ಟೆ. ಎಚ್ಚರಿಕೆ ಅನ್ನೋದು ಭ್ರಮಾದಗದಾರ ಅವರು. ಹೀಗೆ ರೀ ಹೇಳ್ಕೊತ ಹೋಗೋದಷ್ಟೇ. ಏನು ಒದರ್ಕೊಂಡ್ರೆ ಏನಾಗುತ್ತೆ? ಕಲ್ಲ ಮೇಲೆ ನೀರು ಸುರಿದ್ರೆ ಏನು? ಕಲ್ಲ ಮೇಲೆ ನೀರು ಸುರಿದ್ರೆ ಎಷ್ಟಾಗುತ್ತದ? ಏನು ಉಪಯೋಗ ಇಲ್ಲ ಅಂತ. ಹಂಗೆ ನಮ್ಮಂಥ 1000 ಜನ ಬೇಕಾದಷ್ಟು ಹೇಳಿದ್ರು ಕೂಡ ಅದು ಏನೂ ಉಪಯೋಗ ಆಗೋದಿಲ್ಲ ಅಂತ. ಶ್ರೀ ಗುರುದೇವ್.